ಊಟ ಇದೆ, ಊಟ ಮಾಡ್ಕೊಂಡು ಹೋಗಿ. ಮಕ್ಕಳಿಗೆಲ್ಲ ಬುಗುರಿ ಆಡಿಸ್ತೀವಿ. ಓಕೆ, ಆಡಿಸ್ತೀವಿ. ಋಣ ಎಲ್ಲೆಲ್ಲಿತ್ತು ನೋಡ್ರಪ್ಪ. ಬಾಯ್ ಬ್ರೋ, ಹ್ಯಾಪಿ ಸಂಕ್ರಾಂತಿ. ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ. ತುಂಬಾ ಖುಷಿ ಆಯ್ತು ನನಗೆ. ಸಂಕ್ರಾಂತಿ ಹಬ್ಬದಲ್ಲಿ ಹಸು ಕರುಗಳಿಗೆ ಮಾಡೋ ಪೂಜೆ ನನಗೆ ಮಾಡ್ತಾವ್ರ ಇಲ್ಲ. ತಾಮ್ರ ಚೊಂಬಲ್ಲಿ ತುಂಬಾ ನೀರು ಇಟ್ಕೊಂಡು 17 ಒಣಮೆಣಸಿನಕಾಯಿ, 13 ಮೆಣಸು, ಉಪ್ಪು ಮತ್ತೆ ರತ್ನೀರು. Thank you so much. Yes. Happy Sankranti boys. ಇರಿ ಗಾಡಿ ಸೈಡ್ಗೆ ಹಾಕ್ತೀನಿ ರೀ. ಒಂದು ಸೆಕೆಂಡ್ ಇಟ್ಕೊಳ್ಳಿ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಊಟ ಇದೆ, ಊಟ ಮಾಡ್ಕೊಂಡು ಹೋಗಿ. ಪ್ರಸಾದನ ಬೇಡ ಅನ್ಬಾರ್ದು. ಇಲ್ಲ, ಊಟ ಇದೆ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದಿರಲ್ಲ. ಸೆಲೆಬ್ರೇಷನ್ ಸಖತ್ತಾಗಿ ಮಾಡ್ತಾ ಇದ್ದೀರಾ ಬ್ರೋ. ಎಲ್ಲ ಹಬ್ಬನೂ ಚೆನ್ನಾಗಿ ಮಾಡ್ತೀವಿ. ಓಕೆ. ಸಂಕ್ರಾಂತಿ, ಯುಗಾದಿ, ದೀಪಾವಳಿ ಬಂದ್ರೆ ಇಲ್ಲಿ ನೋಡ್ಕೊಂಡು ದೀಪ ಹಂಚ್ತೀವಿ. ಪ್ರತಿ ವರ್ಷ ನಮ್ದು ಈ ತರ ರಾಮನವಮಿ, ದೀಪಾವಳಿ ಮತ್ತೆ ಸಂಕ್ರಾಂತಿನ ಯಾರು ಕಡಿಮೆ ಆಚರಿಸಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೆ ನಾವು ಮಕ್ಕಳೆಲ್ಲ ಅದನ್ನ ಮರ್ತೋಗ್ಬಾರ್ದು ಅಂತ ಯಾವಾಗಲೂ. ಇದಾದ್ಮೇಲೆ ಇನ್ನೊಂದು ಅವರ್ಗೆ ಮಕ್ಕಳಿಗೆಲ್ಲ ಬುಗುರಿ ಆಡಿಸ್ತೀವಿ. ಓಕೆ. ಗೋಲಿ ಆಡಿಸ್ತೀವಿ. ಓಕೆ. ಪಟ ನೈಟ್ ಅಂದ್ರೆ ಸಾಯಂಕಾಲ ಪಟ. ಏರಿಯಾ ಯಾವುದು ಬ್ರೋ ನಿಮ್ದು? ಜೆ ಪಿ ನಗರ್ ಶರತ್ ಅಪಾರ್ಟ್ಮೆಂಟ್. ಓಕೆ ಓಕೆ, ಸೂಪರ್ ಬ್ರೋ. ಸಖತ್ ಕ್ರೇಜಿಯಾಗಿ ಮಾಡಿದ್ದೀರಾ ಬ್ರೋ, ತುಂಬಾ ಇಷ್ಟ ಆಯ್ತು. ದೀಪಾವಳಿಲಿ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೀವಿ ಬೆಂಗಳೂರಲ್ಲಿ. ಓಕೆ. 2000 ದೀಪ ಹಚ್ತೀವಿ ರೋಡ್ ಫುಲ್. ಓಕೆ ಓಕೆ. ದೀಪ ಇರುತ್ತೆ. ದೀಪಾವಳಿಗ ನಮ್ಮ ಸಂತೋಷ್ ಸರ್ ಅಂತ ಗೋಲ್ಡನ್ ಶೂಟಿಂಗ್ ಅಕಾಡೆಮಿ ಕೋಚ್. ಓಕೆ ಓಕೆ. ಅವ್ರು ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಸಾಕು ಸಾಕು. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕಿಬೇಕಾದ್ರೆ. ಹಾಂ, ಸೂಪರ್ ಕಾಂಬಿನೇಷನು. ಋಣ ಎಲ್ಲೆಲ್ಲಿತ್ತು ನೋಡ್ರಪ್ಪ ಹಬ್ಬಕ್ಕೆ. ವರ್ಷನೂ ಹಿಂಗೆ ಮಾಡ್ತಿರೋದು. ವರ್ಷ ಹಿಂಗೆ ಮಾಡ್ತೀವಿ. ಏನಕ್ಕಂದ್ರೆ ಈ ಟೈಮಲ್ಲೆಲ್ಲ ಸುಮಾರು ಜನ ಈ ಥರ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಇದು ಹಬ್ಬ ಕಲ್ಚರು ಎಲ್ಲ ಮಕ್ಕಳಿದ್ದಾರೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ನಮ್ಮಂತ. ಅದಕ್ಕೆ ನಮ್ಮದು ಕೋಚು ಮತ್ತು ಇಲ್ಲಿ ನಮ್ಮ ಗ್ರೂಪ್ ಇದೆ. ಒಂದು 10 ಕೈಟು ಗೋಲಿಗಳು, ಬುಗ್ರಿಗಳು 20 ಕಲ್ತೀವಿ. ಎಲ್ಲರೂ ಬುಗ್ರಿ ಆಡೋದು ಕಲ್ತೀವಿ, ಓಡಾಡೋಕೆ ಕಲ್ತೀವಿ. ಎಲ್ಲ ಇದ್ರದ್ದು ಟ್ರೆಡಿಷ್ನಲ್ ಹೆಂಗಿತ್ತು ಇದು, ಮತ್ತು ಅದು ಹಬ್ಬದ ಮೀನಿಂಗು ಏನಾಗ್ತದೆ ಸೆಲೆಬ್ರೇಟ್ ಮಾಡ್ತಾರೆ ಅದೆಲ್ಲ ಹೇಳ್ತೀನಿ. ನಾನಿವಾಗ ಊರಿಗೆ ಹೋಗ್ಬೇಕೀಗ. ನಾವೇ ಊರಿಗೆ ಹೋಗ್ತಾ ಇದ್ದೆ. ನಾನು ಊರಿಗೆ ಹೋಗೋದಿಲ್ಲ ಅಂದಿದ್ರೆ ನಿಜವಾಗ್ಲೂ ಇಲ್ಲೇ ಸಾಯಂಕಾಲ ಇದ್ದಿಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಯಾವಾಗ ನೆಕ್ಸ್ಟ್ ಇಯರ್ ಬನ್ನಿ. ಖಂಡಿತ ಬರ್ತೀನಿ. ಖಂಡಿತ ಬರ್ತೀನಿ. ತುಂಬ ಥ್ಯಾಂಕ್ಸ್. ಬಾಯ್ ಬ್ರೋ, ಹ್ಯಾಪಿ ಸಂಕ್ರಾಂತಿ. ಟ್ಯಾಗ್ ಮಾಡಿ. ಖಂಡಿತ ಮಾಡ್ತೀನಿ. ಗೋಲ್ಡನ್ ಏಸ್ ಶೂಟಿಂಗು. ಓಕೆ. ಇಲ್ಲಾಂದ್ರೆ ಗೋಲ್ಡ್ ಸ್ಮಿತ್ ಗನ್ನರ್. ಓಕೆ. ಗೋಲ್ಡನ್ ಏಸ್. ಓಕೆ. ಶೂಟಿಂಗ್. ಹಾಂ, ಡನ್. ಓಕೆ, ಬಾಯ್ ಬ್ರೋ. ಬಾಯ್ ಬಸ್ ಬ್ರೋ. ಓಕೆ ಬ್ರೋ, ಬಾಯ್. ಹ್ಯಾಪಿ ಸಂಕ್ರಾಂತಿ. ಓಕೆ ಓಕೆ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಬ್ರೋ. ಊಟ ಮಾಡಿದ್ರಾ? ಜಸ್ಟ್ ಮಾಡಿದೆ, ತಿಂದೆ. ಸೂಪರ್ ಸರ್. ಎಲ್ಲ ತಿಂದೆ, ಎಲ್ಲ ಟೆಸ್ಟ್ ಮಾಡಿದೆ. ಕೊಡ್ತಾ ಇದ್ದು ಎಳ್ಳು, ಬೆಲ್ಲ, ಕಬ್ಬು ಎಲ್ಲ ಇದೆ. ಪೊಂಗಲ್ ಕೊಡ್ತಾ ಇದ್ರು, ಪೊಂಗಲ್ ತಿಂದೆ. ಸಖತ್ತಾಗಿತ್ತು. ನೋಡಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೋಡಿ. ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ. ತುಂಬ ಖುಷಿ ಆಯ್ತು ನನಗೆ. ಥರ ಸಖತ್ ಖುಷಿ ಆಯಿತು ಮಾತ್ರ. ಸಖತ್ ಈ ಥರ ಸೆಲೆಬ್ರೇಟ್ ಮಾಡಬೇಕು. ಎಲ್ಲ ಏರಿಯಾ ವೈಸ್ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ರಿಂದ ಸಖತ್ ಖುಷಿ ಕೊಡ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಆ್ಯಕ್ಚುಲಿ ನನಗೆ. ತುಂಬ ಖುಷಿ ಆಯಿತು. ಜಸ್ಟ್ ಫೀಲ್ ಇಟ್. ಸೊ ಅರ್ಲಿ ಮಾರ್ನಿಂಗ್ಗೆ ಎದ್ದು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಆದರೆ ನಮ್ಮ ಅಮ್ಮ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಬೆಳಗ್ಗೆ ಒಂದು ಲಾಗ್ ಬೇರೆ ಇತ್ತು. ಆ ಲಾಗ್ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಮಧ್ಯಾಹ್ನ ಆಗೋಯ್ತು. ಇನ್ನು ಸಾಯಂಕಾಲ ಒಂದೇ ಒಂದು ಪೂಜೆ ಇತ್ತು. ಸೊ ಆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಊರಿಗೆ ಹೋಗ್ಬೇಕು. ಊರಿಗೆ ಹೋಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಸೆಲೆಬ್ರೇಷನ್ನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಪ್ರತಿ ವರ್ಷ ನಾವು ಸಂಕ್ರಾಂತಿ ಕಿಚ್ಚಾಯಿಸ್ತಾ ಇದ್ದು. ಚಿಕ್ಕ ವಯಸ್ಸಿಂದನೂ ಅದೊಂದು ಸಂಕ್ರಾಂತಿ ಅಂದರೆ ಅದೊಂದು ಬೇರೆ ಥರ ವೈಬು. ನಮ್ಮ ಇದರಲ್ಲಿ ಯಾವುದೋ ಹಸು ಮತ್ತು ಕರುಗಳು ಯಾವುದೂ ಸಾಕಿರಲಿಲ್ಲ. ಬಟ್ ಆದರೆ ನಮ್ಮೂರಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದ ಜಾಗದಲ್ಲಿ ನಾವು ಹೋಗಿ ನಿಂತ್ಕೊಂಡು ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇವಾಗ ನಮ್ಮಮ್ಮ ಪೂಜೆ, ಏನು ಪೂಜೆ, ಯಾಕೆ ಪೂಜೆ ಮಾಡ್ತಿದ್ದಾರೆ? ಸಂಕ್ರಾಂತಿ ಹಬ್ಬದಲ್ಲಿ ಹಸು ಕರುಗಳಿಗೆ ಮಾಡೋ ಪೂಜೆ ನನಗೆ ಮಾಡ್ತಾವ್ರ? ಇಲ್ಲ, ಆ ಥರ ಏನಿಲ್ಲ. ಸೊ ನೋಡೋಣ ಏನು ಪೂಜೆ ಮಾಡ್ತಾರೆ. ಮಾ ಆಯ್ತಾ? ರೆಡಿ? ನಿಂದು ಪೂಜೆ ಎಲ್ಲ ಮುಗೀತಾ? ಯಾಕೆ? ರೆಡಿ ಮಾಡ್ತಾ ಇದ್ದೀನಿ, ಒಂದು ನಿಮಿಷ ಇರು. ಏನು ರೆಡಿ ಮಾಡ್ತಾ ಇದೆಯಾ? ಸಂಕ್ರಾಂತಿ ಹಬ್ಬ ಈ ಸರಿ ಇರೋ ಒಬ್ಬ ಮಕ್ಕಳಿಗೆ, ಇರೋ ಒಬ್ಬ ಗಂಡು ಮಕ್ಕಳಿಗೆ ಈ ಥರ ದೃಷ್ಟಿ ತೆಗಿಬೇಕು.
ಹೇಳಿದ್ದಾರೆ ಯಾರೋ ದೊಡ್ಡವರು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ತಾಮ್ರ ಚೊಂಬಲ್ಲಿ ತುಂಬ ನೀರು ಇಟ್ಕೊಂಡು 17 ಒಣಮೆಣ್ಸಿಕಾಯಿ, 13 ಮೆಣಸು, ಉಪ್ಪು ಮತ್ತು ರತ್ನೀರು ಇಷ್ಟು ಹಾಕಿ ಗಂಡು ಮಕ್ಕಳಿಗೆ ಸೂರ್ಯ ಮುಳುಗೋಕೆ ಮುಂಚೆ ಇದನ್ನು 3 ಸತಿ ಇಳಿ ತೆಗ್ದು ದೃಷ್ಟಿ ತೆಗ್ದು ಹೊರಗಡೆ ಹಾಕ್ಬೇಕಂತ ಹೇಳಿದ್ದಾರೆ. ಪುರೋಹಿತರ ಹತ್ರ ಕೇಳ್ಕೊಂಡು ಬಂದು ನಾನು ಮಾಡ್ತಾ ಇರೋದು. ಆಯ್ತು ಬಾ. ಎಲ್ಲ ರೆಡಿ ಆಯ್ತಾ? ಹ್ಞೂ, ಎಲ್ಲ ರೆಡಿ ಆಗಿದೆ. ಇನ್ನು ದೃಷ್ಟಿ ತೆಗಿಯೋದು ಅಷ್ಟೇ ಬಾಕಿ. ಓಕೆ, ಹೆಂಗೆ ನಿಂತ್ಕೋಬೇಕೀಗ ನಾನು? ಇನ್ನು ಸೂರ್ಯ ಹುಟ್ಟ ಕಡೆ ನಿಂತು, ಈ ಕಡೆ ಸೂರ್ಯ ಹುಟ್ಟ ಕಡೆ ನಿಂತು. ಓಕೆ. ಅಷ್ಟೇನಾ? ಅಷ್ಟೇ. ಆಯ್ತು. ನೀರಿರೋ ಜಗ್ಗಲ್ಲಿ ಹಾಕ್ಬಿಟ್ಟು ಬರ್ತೀನಿ. ನನಗೆ ಒಂದು ಚೊಂಬು ಈಚೆ ಕಡೆ ಗ್ಲಾಸಲ್ಲಿ ನೀರಿಡು. ಇದನ್ನು ಚೆಲ್ಬಿಟ್ಟು ನೋಡಬಾರ್ದು, ವಾಪಸ್ಸನ್ನು ತಿರುಗಿ ನೋಡಬಾರ್ದು. ಬಂದು ಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬೇಕು. ಈಗೇನಿದು ನಾನು ಅಷ್ಟೇ ಒಳಗಡೆ ಹೋಗೋದ ನಾನು? ಒಳಗಡೆ ಹೋಗು. ಓಕೆ ಮಾಡಪ್ಪ. ಆಯ್ತಾ? ಹೊರಡ್ಲ ನಾನು? 2 ನಿಮಿಷ ಇರು, 1 ನಿಮಿಷ. ಇನ್ನೂ ಏನು ಕೆಲಸ ಐತೆ? ಇನ್ನೂ ಸ್ವಲ್ಪ ಕೆಲಸ ಇದೆ, ಇರೋ. ಟೈಮ್ ಆಯ್ತದಮ್ಮ ನನಗೆ. ಅಲ್ಲಿ ಈಗ ಕಿಚ್ಚಾಯಿಸ್ಬಿಡ್ತಾರೆ. ಏನಾಯ್ತಮ್ಮ? ಈಗ ಸ್ವಲ್ಪ ಪ್ರಸಾದ ಕೊಡ್ತೀನಿ, ಎಳ್ಳು ಬೆಲ್ಲ ತಿನ್ನುವಂತೆ. ತಿಂದ್ರು ಆಯ್ತು. ತಗೋ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು. ಅಲ್ಲ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಒಳ್ಳೇದು ಮಾಡಲಿ. ಅವಳಷ್ಟು ಬೇಗ ಒಳ್ಳೆ ಹುಡುಗಿ ಸಿಗ್ಲಿ. ಬೇಗ ಮದ್ವೆ ಆಗಿ ಎಲ್ರಿಗೂ ಊಟ ಹಾಕ್ಸು. ಮಾಮಂದ್ರ ಸಾಕು ಸಾಕು ಸಾಕು. ಸರಿ ಬರ್ತೀರಮ್ಮ. ಆಂಟಿ ಮನೆ ಹತ್ರನಾ? ಸರಿ ಬಾ, ಬೇಗ ಬಾ, ಕೆಳಗಡೆ ಇರ್ತೀನಿ. ಏನ್ ಮಾಡ್ತಾ ಇದೀರಾ? ಯಾವ್ದ ಟೆಸ್ಲಾ ಕಾರ್ ತಗೋಬಿಟ್ಟಿದ್ಯಾ? ಸ್ವ್ಯಾಗ್. ಸರಿ ಬಾಯ್. ಬಾಯ್. ಹುಷಾರು, ಅಲ್ಲಿ ಬೆಂಕಿ ಹತ್ರ ಸುತ್ತಾವೆಲ್ಲ ಹುಷಾರು, ಬೆಂಕಿ ಹತ್ರ ಹುಷಾರು, ಹಸ್ಕೊಳ್ಳೋದ್ರೆಲ್ಲ ಹುಷಾರು, ಆಯ್ತಾ? ಬಾಯ್ ಬಾಯ್. ಅನ್ಕೊಂಡಂಗೆ ಅಲ್ಲಿಗೆ ಹೋಗೋಷ್ಟು ರೀಚ್ ಆಗೋದು ಲೇಟ್ ಆಗ್ಬಿಡ್ತು. ಕೊನೆಗೂ ಲೇಟ್ ಆಗೋಯ್ತು. ಇಲ್ಲಿ ಪರವಾಗಿಲ್ಲ, ಮಿಸ್ ಮಾಡ್ಕೊತೀನಿ. ನಮ್ಮ ಫ್ರೆಂಡ್ಗೆ ಹೇಳಿದ್ದೀನಿ ಆ ವಿಡಿಯೋ ಮಾಡೋಕ್ಕೆ, ವಿಡಿಯೋ ಮಾಡಿರ್ತಾನೆ. ಆಯ್ತೇನಪ್ಪ ಕಿಚ್ಚ? ಈಗ ಜಸ್ಟ್ ಬಂದೆ ಕಣ. ಹಾಂ ನೋಡ್ತೀನಿ ನೋಡಿದ್ವಿ. ಶಾರ್ಟ್ಸ್ಗಳು ತಗೊಂಡಿದ್ಯಲ್ಲ? ಹಾಂ ಸರಿ ನಡಿ. ಕೆಂಕೇರಮ್ಮದ ದೇವಸ್ಥಾನ ಹತ್ರ ನಡಿ. ಹ್ಯಾಪಿ ಸಂಕ್ರಾಂತಿ ಮಧು. ಚಂದು ಹ್ಯಾಪಿ ಸಂಕ್ರಾಂತಿ. ಜನ ತುಂಬ ಬರಲು.
ಬೆಲ್ಲಮ್ಮ ಪ್ರಸಾದ ನಮಗೆ ಎಳ್ಳು ಬೆಲ್ಲ ಫಸ್ಟು ನೀವು ತಿನ್ನಿರಿ ಒಳ್ಳೇದಾಗಲಿ. ನಾನು ಬೇವು ಬೆಲ್ಲ ತಿನ್ನಿ. ಓಕೆ, ಬೇವು ಬೆಲ್ಲ ಅಲ್ಲ, ಎಳ್ಳು ಬೆಲ್ಲ ತಿನ್ನಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಕೆಂಕೆರಮ್ಮ ಎಲ್ಲರೂ ಒಳ್ಳೇದು ಮಾಡಲಿ. ಹಾಗೂ ಈ ವಿಡಿಯೋ ಮಾಡ್ತಾರಂಥ ಅಮೋಘ 369 ಅವ್ರಿಗೂ ಒಳ್ಳೇದಾಗಲಿ. ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ, ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಹಾಗೂ ಬೆಲ್ ಬಟನ್ನ ಒತ್ತಿ. ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿಯಲ್ಲಿ ಸುಗ್ಗಿ ಹಬ್ಬ. ನಮ್ಮ ಎಲ್ಲ ರೈತರು ಎಲ್ಲ ಥರ ಧಾನ್ಯಗಳೆಲ್ಲ ಬೆಳೆದು ಅದನ್ನು ಸುಗ್ಗಿ ಪೂಜೆ ಮಾಡಿ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಅಂತ ಜೋರಾಗಿ ಮಾಡ್ತೀವಿ. ಹೆಣ್ಮಕ್ಳು ಎಳ್ಳು ಬೆಲ್ಲ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೇರಿ ಸಿಹಿಯನ್ನು ಹಂಚ್ಕೊಂಡು ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊತೀವಿ. ಅದರಲ್ಲೂ ನಮ್ಮ ಕೆಂಕೆರಮ್ಮನ ದೇವಸ್ಥಾನದ ಆಗಿಂದನೂ ಮಾಡ್ಕೊಂಡು ಬಂದವರೇ ಇಲ್ಲಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಂತ. ಹಸುನ ಬೆಂಕಿಯಲ್ಲಿ ದನ ಕಿಚ್ಚಾಯಿಸುವಂಥ ಹಬ್ಬ ಜೋರಾಗಿ ಮಾಡ್ತಾರಿದ್ವಿ. ಅಂದರೆ ಇದರಿಂದ ಸಂಕ್ರಾಂತಿ ಹಬ್ಬ ಅಂದರೆ ಮಕರ ಸಂಕ್ರಾಂತಿ ಅದ್ದೂರಿಯಾಗಿ ಮಾಡ್ತಾರೆ. ಅದರಲ್ಲೂ ಬಣ್ಣ ಬಣ್ಣದ ರಂಗೋಲಿ ಎಲ್ಲ ಹಾಕಿ, ಬಣ್ಣ ಎಳ್ಳು ಬೆಲ್ಲ ಬೀರಿ, ಮಕ್ಕಳಿಗೆಲ್ಲ ಜಡೆಗಳಾಕಿ ಅಲಂಕಾರ ಮಾಡಿ, ಹಸುಗಳಿಗೆಲ್ಲ ಹಸು ದನ ಕರ ಇರೋ ಮನೆಗಳೆಲ್ಲ ಪೂಜೆ ಮಾಡಿ, ಮತ್ತು ಇಲ್ಲಿಂದ ಪೊಂಗಲ್ ತೊಗೊಂಡೋಗಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪೊಂಗಲ್ ಮಾಡಿ ಪೊಂಗಲ್ಲೆಲ್ಲ ಹಂಚುತ್ತಾರೆ. ಆ ಪೊಂಗಲ್ನ ತೊಗೊಂಡೋಗಿ ಮನೆಗಳಿಗೆಲ್ಲ ಹಚ್ಚಿ ಅದ್ದೂರಿಗೆ ಹಬ್ಬ ಮಾಡ್ತೀವಿ. ಓಟ್ ಹಾಕಿ.